ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಳವಳ್ಳಿ ತಾಲೂಕು ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ಕಾಂಗ್ರೆಸ್ ಮುಖಂಡರಾದ ಬಿ ಪುಟ್ಟ ಬಸವಯ್ಯರವರು ಜಯಶಾಲಿಯಾಗಿರುತ್ತಾರೆ. ಸಾಲಗಾರರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ದಡದಪುರ ಗ್ರಾಮದ ಡಿಎಲ್ ಓಂ ಪ್ರಕಾಶ್, ಪಿ ಜ್ಯೋತಿಮಣಿ, ನಾಗರಾಜು, ಮಹದೇವಮ್ಮ, ಕೆ ಮಹದೇವ, ಬಂಡೂರು ಗ್ರಾಮದಿಂದ ದೊಡ್ಡಯ್ಯ ಮಹದೇವಯ್ಯ, ಸಿದ್ದಮ್ಮ ಗಟ್ಟಿಕೊಪ್ಪಲು ಗ್ರಾಮದಿಂದ ಮಹೇಶ್ ರವರು ಜಯಶಾಲಿಯಾಗಿದ್ದಾರೆ. ಜಯಶೀಲರಾದ ಎಲ್ಲ ಅಭ್ಯರ್ಥಿಗಳನ್ನು ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಚಿಕ್ಕಲಿಂಗಯ್ಯರವರು ಅಭಿನಂದಿಸಿ ಮಾತನಾಡಿ, ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮಳವಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಪಿಎಂ ನರೇಂದ್ರ ಸ್ವಾಮಿರವರು ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದು, ಸಹಕಾರ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಭಿವೃದ್ಧಿ ಮಾಡಬೇಕೆಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜು, ಕೇಬಲ್ ರಮೇಶ್, ಸಿದ್ದರಾಜು, ಮಹದೇವಮ್ಮ, ಚಿಕ್ಕಣ್ಣ, ಮರಿಗೌಡ, ನಟರಾಜು, ಅಪಾರ ಬೆಂಬಲಿಗರು ಐತೆ ನೋಡ್ರಿ, ಆಯ್ತು. ಯಾರೋ ಒಬ್ರು ಚೆನ್ನಾಗಿರೋ ಫೋನಲ್ಲೋ ಕ್ಯಾಮ್ರಾದಲ್ಲಿ ತಕ್ಕ್ರೆ ಆಮೇಲೆ ಇರಪ್ಪ ಇರಪ್ಪ ಒಂದು ಫೋಟೋ ತಗೊಳ್ತೀನಿ ಸರ್. ನೀವು ಎದಳಿ ಸರ್. ಇವತ್ತು ನಮ್ಮ ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಏನು ಚುನಾವಣೆ ನಡೀತು, ನಮ್ಮ 5 ಗ್ರಾಮದಲ್ಲಿ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ನರೇಂದ್ರ ಸ್ವಾಮಿಯವರ ಬೆಂಬಲಿತ 10 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ. ಅವರಿಗೆ ನಮ್ಮ ಏನು 5 ಗ್ರಾಮದ ಷೇರುದಾರಿದ್ದರು ಎಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಅವರು ಏನು ಈಗ ಗೆದ್ದಿರ್ತಕ್ಕಂಥ ಏನು 10 ಜನ ಮೆಂಬರ್ಗಳಿದ್ದಾರೋ ಅವರು ಈ ಏನು ರೈತಾಪಿ ಜನಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೇನು ಮಾಡಬೇಕು, ಏನು ಅವ್ರ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು, ಮಹಿಳಾ ಸಂಘದವ್ರಿಗೆ ಏನು ಸೌಲಭ್ಯ ಒದಗಿಸ್ಕೊಡ್ಬೇಕು, ಆ ಎಲ್ಲನೂ ಕೂಡ ಎಲ್ಲ ಡೈರೆಕ್ಟರ್ಗಳು ಒಗ್ಗೂಡಿ ಒಬ್ಬರು ಭಿನ್ನಾಭಿಪ್ರಾಯ ಇಲ್ಲದೇ ಅವ್ರಿಗೆ ಎಲ್ಲ 5 ಗ್ರಾಮದ ಷೇರುದಾರರು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ.